ಕಾಂಟ್ಯಾಕ್ಟ್ಸ್ ಹಾಗೂ ನೆಟ್ವರ್ಕಿಂಗ್. ಅದು ಆರ್ಥಿಕ ಸ್ವಾವಲಂಬತನ ಅತಿ ಮುಖ್ಯವಾದ ಒಂದು ಪಾರ್ಟ್. ಮನುಷ್ಯ ಅತಿ ಅಮೂಲ್ಯವಾದದ ಅಂಥದ್ದು ಸ್ವಾಭಿಮಾನ. ಆ ನಿಟ್ಟಿನಲ್ಲಿ ನಾವು ನಮ್ಮ ಈ ಒಂದು ಕಾರ್ಯಕ್ರಮ ಏನು ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್, ಆ ಒಂದು ಘೋಷವಾಕ್ಯದ ಅಡಿ ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗು ಅನ್ನುವ ಒಂದು ಘೋಷವಾಕ್ಯದಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. 23ರಲ್ಲಿ ಮೊಟ್ಟ ಮೊದಲ ಕಾನ್ಕ್ಲೇವ್ ಬ್ಯಾಂಗ್ಳೂರಿನಲ್ಲಿ ಶುರುವಾಯಿತು. ಅದಾದ ಮೇಲೆ 2ನೇ ಕಾನ್ಕ್ಲೇವ್ ಹುಬ್ಳಿಯಲ್ಲಿ ಆಯಿತು, 3ನೇ ಕಾನ್ಕ್ಲೇವ್ ಮೈಸೂರಿನಲ್ಲಿ ಆಯಿತು, ಮತ್ತೆ ಈಗ 4ನೇ ಕಾನ್ಕ್ಲೇವ್ ಬ್ಯಾಂಗ್ಳೂರಿನಲ್ಲಿ ನಾವು ಆಯೋಜಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ರೂಪರೇಷ ಕಾರ್ಯಕ್ರಮ 29 ಮಧ್ಯಾಹ್ನ 4:15 ಆಗುತ್ತೆ. ಕಾರ್ಯಕ್ರಮದ ಸ್ಥಳ ವೈಟ್ ಪೆಟಲ್ಸ್ ಪ್ಯಾಲೇಸ್ ಗ್ರೌಂಡ್. ಮಧ್ಯಾಹ್ನ 4:15ಗೆ ಓಪನಿಂಗ್ ಆಗುತ್ತೆ. ಈ ಕಾರ್ಯಕ್ರಮದ ಓಪನಿಂಗ್ ಅನ್ನ ನಮ್ಮ ಪರಮ ಪೂಜ್ಯರಾದ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರು, ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಉದ್ಘಾಟನೆಯನ್ನ ಮಾಡ್ತಾರೆ. ಅವರ ಜೊತೆಗೆ ಅನೇಕ ಪ್ರಸಿದ್ಧ ಉದ್ಯಮಿಗಳು, ನಮ್ಮ ಆದರ್ಶ್ ಡೆವಲಪರ್ಸಿನ BM ಜೈಶಂಕರ್, ವಿಜಯ್ ಸಂಕೇಶ್ವರ್ ಅವರು, ವಿಜಯವಾಣಿ ಹಾಗೂ VRL ವಿಜಯ್ ಸಂಕೇಶ್ವರ್ ಅವರು, ಏಕಸ್ ಇನ ಅರವಿಂದ್ ಮೆಲೆಗೆರೆ ಅವರು, ಹಾಗೂ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದ MB ಪಾಟೀಲ್ ಅವರು, ಸಣ್ಣ ಕೈಗಾರಿಕೆ ಮಂತ್ರಿಗಳಾದ ಶರಣಬಸಪ್ಪ ದರ್ಶನ್ಪುರ್ ಅವರು, ಹಾಗೂ ಸೆಂಟ್ರಲ್ ಮಿನಿಸ್ಟರ್ ಆದ ಪ್ರಹ್ಲಾದ್ ಜೋಶಿ ಅವರು, ಮತ್ತು ನಮ್ಮ ಸಮಾಜದ ಮುಖಂಡರು ಹಾಗೂ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರು ಕೂಡ ಇರ್ತಾರೆ. ಕಾರ್ಯಕ್ರಮದಲ್ಲಿ ಅನೇಕ ವಿಚಾರ ಸಂಕಿರಣ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ವಿಚಾರ ಸಂಕಿರಣ ಕಾರ್ಯಕ್ರಮಗಳು ಮುಖ್ಯ ಶೀರ್ಷಿಕೆ ಏನಪ್ಪಾ ಅಂದ್ರೆ ಭಾರತ್ ಲ್ಯಾಂಡ್ ಆಫ್ ಅಪರ್ಚುನಿಟೀಸ್ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಅನೇಕ ವಿಚಾರ ಸಂಕಿರಣ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಅದು ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿರ್ಬೋದು, ಸರ್ವಿಸಸ್ ವಿಚಾರದಲ್ಲಿರ್ಬೋದು, ಕೃಷಿ ವಿಚಾರದಲ್ಲಿರ್ಬೋದು, ಹಾಗೂ ಒಬ್ಬ ಸ್ವಾಭಿಮಾನಿ ವ್ಯಕ್ತಿತ್ವ ನಿರ್ಮಾಣ ಹೇಗೆ ಮಾಡ್ಕೊಬೇಕು, ಸ್ವಾಭಿಮಾನದ ಒಂದು ವ್ಯಕ್ತಿತ್ವ ನಿರ್ಮಾಣ ಹೇಗೆ ಮಾಡ್ಕೊಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಅನೇಕ ವಿಚಾರ ಸಂಕಿರಣ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ.